ನಮಸ್ಕಾರ. ನಾನು ನಿಮ್ಮ ಸ್ನೇಹಿತ ಮತ್ತು ಹೋಸ್ಟ್ ನವೀದ್. ಮತ್ತೊಂದು ಅಧ್ಯಾಯಕ್ಕೆ ಸ್ವಾಗತ. ಇವತ್ತು ನಾವು ಹಣದ ಮನೋವಿಜ್ಞಾನ ಅನ್ನೋ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ಅಂದ್ರೆ ಬುದ್ಧಿವಂತಿಕೆಗಿಂತ ನಮ್ಮ ನಡವಳಿಕೆ ಯಾಕೆ ದುಡ್ಡಿನ ವಿಚಾರದಲ್ಲಿ ಮುಖ್ಯ ಆಗುತ್ತೆ ಅಂತ. ಬನ್ನಿ ಡೈವ್ ಇನ್ ಮಾಡೋಣ. ಈ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಮೊದಲು 2 ಅದೃಷ್ಟದ ಕಥೆಗಳನ್ನ ಕೇಳೋಣ. ಇದು ನಿಜಕ್ಕೂ ಒಂದು ಒಗಟಿನ ಹಾಗೆ ಶುರುವಾಗತ್ತೆ. ಒಂದೇ ಕಾಲದಲ್ಲಿ ಬದುಕಿದ್ದ 2 ವ್ಯಕ್ತಿಗಳು, ಆದ್ರೆ ಅವರ ಆರ್ಥಿಕ ಜೀವನ ಮಾತ್ರ ಸಂಪೂರ್ಣ ವಿರುದ್ಧ ದಿಕ್ಕಿನಲ್ಲಿ ಸಾಗಿತ್ತು. ಅದು ಹೇಗೆ ಅಂತ ನೋಡೋಣ ಬನ್ನಿ. ನಮ್ಮ ಕಥೆಯ ಹೀರೋಗಳು ಯಾರು ಅಂತ ನೋಡೋಣ. ಒಂದ್ ಕಡೆ ರೊನಾಲ್ಡ್ ರೀಡ್ ಅಂತ. ಇವ್ರಿಗೆ ಯಾವುದೇ ದೊಡ್ಡ ಡಿಗ್ರಿ ಇರ್ಲಿಲ್ಲ, ಒಂದು ಸಾಧಾರಣ ಜಾನಿಟರ್ ಅಷ್ಟೇ. ಇನ್ನೊಂದ್ ಕಡೆ ರಿಚರ್ಡ್ ಫಸ್ಕೋನ್. ಇವರು ಹಾರ್ವರ್ಡ್ನಿಂದ MBA ಮಾಡಿದವರು, ಮೆರಿಲ್ ಲಿಂಚ್ನಂತ ದೊಡ್ಡ ಕಂಪ್ನಿಯಲ್ಲಿ ಎಕ್ಸಿಕ್ಯೂಟಿವ್ ಆಗಿದ್ದವರು. ನೋಡಕ್ಕೆ ಇಬ್ರು ಎಷ್ಟು ಬೇರೆ ಬೇರೆ ಅಲ್ವಾ? ರೊನಾಲ್ಡ್ ರೀಡ್ ಅವರ ಲೈಫ್ ಹೇಗಿತ್ತು ಗೊತ್ತಾ? ತುಂಬಾನೇ ಸಿಂಪಲ್. ಇವರು 25 ವರ್ಷ ಕಾರು ರಿಪೇರ್ ಮಾಡಿದ್ರು. ಆಮೇಲೆ 17 ವರ್ಷ JC ಪೆನ್ನಿಯಲ್ಲಿ ನೆಲ ಒರೆಸೋ ಕೆಲಸ ಮಾಡಿದ್ರು. ತಮ್ಮ ಜೀವನ ಪೂರ್ತಿ ಒಂದೇ ಒಂದು 2 ಬೆಡ್ರೂಮ್ ಮನೇಲಿದ್ರು. ಅವರಿಗಿದ್ದ ದೊಡ್ಡ ಹಾಬಿ ಅಂದ್ರೆ ಸೌದೆ ಕಡಿಯೋದು ಅಷ್ಟೇ. ಯಾವುದೇ ಆಡಂಬರ ಇರಲಿಲ್ಲ. ಆದ್ರೆ 2014ರಲ್ಲಿ ಅವರು ತೀರ್ಕೊಂಡಾಗ ಒಂದು ದೊಡ್ಡ ಶಾಕ್ ಕಾದಿತ್ತು. ಎಲ್ಲೂ ಅನ್ಕೊಂಡಿದ್ರು ಇವರೊಬ್ಬ ಸಾಮಾನ್ಯ ವ್ಯಕ್ತಿ ಅಂತ. ಆದ್ರೆ ಈ ಸಿಂಪಲ್ ಜಾನಿಟರ್ ಯಾರಿಗೂ ಗೊತ್ತಿಲ್ದ ಹಾಗೆ ಬರೋಬ್ಬರಿ $8 ಮಿಲಿಯನ್ ಹೆಚ್ಚು ಆಸ್ತಿ ಮಾಡಿದ್ರು. ಊಹಿಸೋಕಾದ್ರೂ ಆಗತ್ತಾ? ಸರಿ, ಈಗ ರಿಚರ್ಡ್ ಫಸ್ಕೋನ್ ಕಡೆ ಬರೋಣ. ಇವ್ರ ಕಥೆ ಕೇಳಿದ್ರೆ ಯಶಸ್ಸು ಗ್ಯಾರಂಟಿ ಅನಿಸ್ತಿತ್ತು. ಹಾರ್ವರ್ಡ್ MBA, ಮೆರಿಲ್ ಲಿಂಚ್ನಲ್ಲಿ ದೊಡ್ಡ ಹುದ್ದೆ. ಎಲ್ಲರೂ ಇವರ ಬಿಸ್ನೆಸ್ ಜಾಣ್ಮೆ, ನಿರ್ಧಾರ ತಗೊಳ್ಳೋ ಶಕ್ತಿನ ಹೊಗಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಇವರು ಯಶಸ್ವಿಯಾಗಿದ್ರು. ಆದ್ರೆ ಕಥೆಯಲ್ಲೇ ಟ್ವಿಸ್ಟ್ ಆಗೋದು. ಇಷ್ಟೆಲ್ಲ ಇದ್ದೂ ಕೂಡ 2008ರ ಆರ್ಥಿಕ ಸಂಕಷ್ಟ ಬಂದಾಗ ಫಸ್ಕಾನ್ ಎಲ್ಲವನ್ನೂ ಕಳ್ಕೊಂಡ್ರು. ಯಾಕಂದ್ರೆ ಅವರು ಅತಿಯಾಗಿ ಸಾಲ ಮಾಡಿದ್ರು. ಕೊನೆಗೆ ದಿವಾಳಿ ಅಂತ ಘೋಷಿಸ್ಬೇಕಾಯಿತು. ಇದು ನಿಜಕ್ಕೂ ತಲೆಕೆಡಿಸೋ ಪ್ರಶ್ನೆ ಅಲ್ವಾ? ಒಬ್ಬ ಸಾಮಾನ್ಯ ಜಾನಿಟರ್, ಹಾರ್ವರ್ಡ್ನಲ್ಲಿ ಓದಿದ, ಹಣಕಾಸು ಜ್ಞಾನವಿದ್ದ ಎಕ್ಸಿಕ್ಯೂಟಿವ್ನ ಹೇಗೆ ಮೀರಿಸೋಕ್ ಸಾಧ್ಯ? ಇದೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಪಾಯಿಂಟ್. ಈ ಪ್ರಶ್ನೆಗೆ ಉತ್ತರ ಸಿಗೋದು ನಂಬರ್ಗಳಲ್ಲಿ ಅಲ್ಲ, ಬದಲಿಗೆ ನಮ್ಮ ತಲೆಯೊಳಗೆ, ಅಂದ್ರೆ ನಮ್ಮ ವರ್ತನೆಯಲ್ಲಿ. ಹಣ ಅನ್ನೋದು ಬರೀ ಲೆಕ್ಕಾಚಾರದ ವಿಷಯ ಅಲ್ಲ, ಅದೊಂದು ಸಾಫ್ಟ್ ಸ್ಕಿಲ್. ಮಾರ್ಗನ್ ಹೌಸೆಲ್ ಅದನ್ನೇ ಹೇಳೋದು. ದುಡ್ಡಿನ ವಿಚಾರದಲ್ಲಿ ಚೆನ್ನಾಗಿರೋದು ನೀವು ಎಷ್ಟು ಸ್ಮಾರ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಹೇಗೆ ನಡ್ಕೊಳ್ತೀರಾ ಅನ್ನೋದ್ರ ಮೇಲೆ ನಿಂತಿದೆ. ಅಂದ್ರೆ ಯಶಸ್ಸು ಅನ್ನೋದು ಗಣಿತದ ಸೂತ್ರದ ಹಾಗಲ್ಲ, ಅದು ನಮ್ಮ ನಡವಳಿಕೆ ಮತ್ತು ತಾಳ್ಮೆಯ ಮೇಲೆ ನಿಂತಿದೆ. ಇದನ್ನೇ ನಾವು ಹಣದ ಮನೋವಿಜ್ಞಾನ ಅಂತ ಕರೆಯೋದು. ನಮ್ಮ ಭಾವನೆಗಳು, ನಮ್ಮ ಹಿಂದಿನ ಅನುಭವಗಳು, ನಮ್ಮ ಹಣಕಾಸಿನ ನಿರ್ಧಾರಗಳನ್ನ ಹೇಗೆ ಪ್ರಭಾವಿಸ್ತವೆ ಅನ್ನೋದರ ಅಧ್ಯಯನ ಇದು. ಇಲ್ಲಿ ಬುದ್ಧಿವಂತಿಕೆಗಿಂತ ವರ್ತನೆನೇ ದೊಡ್ಡದು. ರೊನಾಲ್ಡ್ ರೀಡ್ ಅವರ ತಾಳ್ಮೆ ರಿಚರ್ಡ್ ಫಸ್ಕೋನ್ ಅವರ ಡಿಗ್ರಿಗಿಂತ ಹೆಚ್ಚು ಪವರ್ಫುಲ್ ಆಗಿತ್ತು ಅಲ್ವಾ? ಹಾಗಿದ್ರೆ ನಮ್ಮ ನಡವಳಿಕೆ ಹಣದ ಮೇಲೆ ಯಾಕೆ ಇಷ್ಟೊಂದು ಪರಿಣಾಮ ಬೀರುತ್ತೆ? ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಮೊದಲು ಒಂದು ಮುಖ್ಯವಾದ ವಿಷಯವನ್ನ ತಿಳ್ಕೋಬೇಕು. ಹಣದ ವಿಷಯದಲ್ಲಿ ಯಾರೂ ಹುಚ್ಚರಲ್ಲ. ಅಂದ್ರೆ ಪ್ರತಿಯೊಬ್ಬರೂ ತಮಗೆ ಸರಿ ಅನಿಸಿದ್ದನ್ನೇ ಮಾಡ್ತಾರೆ, ಯಾಕಂದ್ರೆ ಅವರ ಅನುಭವಗಳು ಅವರಿಗೆ ಅದನ್ನೇ ಹೇಳಿಕೊಟ್ಟಿರುತ್ತೆ. ಇದಕ್ಕೆ ಕಾರಣ ಏನು ಗೊತ್ತಾ? ಜಗತ್ತಲ್ಲಿ ನಡೆಯೋ ಕೋಟ್ಯಾಂತರ ಘಟನೆಗಳಲ್ಲಿ ನಮ್ಮ ವೈಯಕ್ತಿಕ ಅನುಭವಗಳು ಒಂದು ಸಣ್ಣ ಚುಕ್ಕೆಯಷ್ಟೇ. ಆದ್ರೆ ಹಣದ ಬಗ್ಗೆ ನಮ್ಮ ಯೋಚನೆಗಳನ್ನ, ನಮ್ಮ ನಂಬಿಕೆಗಳನ್ನ ರೂಪಿಸೋದೇ ಈ ಸಣ್ಣ ಅನುಭವಗಳು. ಸುಮಾರು 80% ಇದಕ್ಕೆ ನೋಡಿ, ಒಬ್ಬೊಬ್ಬರ ಅನುಭವ ಒಂದೊಂದು ಪಾಠ ಕಲಿಸುತ್ತೆ. ಬಡತನದಲ್ಲಿ ಬೆಳೆದವರ ಯೋಚನೆ ಬೇರೆ, ಶ್ರೀಮಂತರ ಮಗನ ಯೋಚನೆ ಬೇರೆ. ಬೆಲೆ ಏರಿಕೆ ನೋಡಿದವರು ದುಡ್ಡನ್ನ ಬೇರೆ ರೀತಿ ನೋಡ್ತಾರೆ, ಸ್ಥಿರ ಬೆಲೆ ನೋಡಿದವರು ಬೇರೆ ರೀತಿ ನೋಡ್ತಾರೆ. ಒಬ್ರಿಗೆ ಸರಿ ಅನ್ನಿಸೋ ಹೂಡಿಕೆ ಇನ್ನೊಬ್ರಿಗೆ ಹುಚ್ಚುದನದ ಹಾಗೆ ಕಾಣಿಸಬಹುದು, ಯಾಕಂದ್ರೆ ಅವರಿಬ್ಬರು ನೋಡಿದ ಪ್ರಪಂಚವೇ ಬೇರೆ. ಸಂಶೋಧನೆಗಳು ಏನ್ ಹೇಳ್ತವೆ ಅಂದ್ರೆ, ನಾವು ಚಿಕ್ಕವರಿದ್ದಾಗ, ಅಂದ್ರೆ ನಮ್ಮ ಯೌವನದಲ್ಲಿ ನೋಡುವ ಆರ್ಥಿಕ ಪರಿಸ್ಥಿತಿ ಇದೆಯಲ್ಲ, ಅದು ನಮ್ಮ ಜೀವನದುದ್ದಕ್ಕೂ ನಮ್ಮ ಹಣಕಾಸಿನ ನಿರ್ಧಾರಗಳ ಮೇಲೆ ಒಂದ್ ರೀತಿ ಫೈನಾನ್ಷಿಯಲ್ ಫಿಂಗರ್ ಪ್ರಿಂಟ್ ಹಾಗೆ ಅಚ್ಚೊತ್ತಿರುತ್ತೆ. ಒಂದು ಉದಾಹರಣೆ ತಗೊಳ್ಳೋಣ. 1970ರಲ್ಲಿ ಹುಟ್ಟಿದವರು ತಮ್ಮ ಯೌವನದಲ್ಲಿ ಷೇರು ಮಾರುಕಟ್ಟೆ 10 ಪಟ್ಟು ಬೆಳೆಯೋದನ್ನ ನೋಡಿದ್ರು. ಹೀಗಾಗಿ ಅವರು ಷೇರುಗಳ ಮೇಲೆ ಹೆಚ್ಚು ನಂಬಿಕೆ ಇಡ್ತಾರೆ. ಆದ್ರೆ 1950ರಲ್ಲಿ ಹುಟ್ಟಿದವರು ಮಾರುಕಟ್ಟೆ ಹೆಚ್ಚು ಚಲಿಸದೇ ಇರೋದನ್ನ ನೋಡಿದ್ರು, ಹಾಗಾಗಿ ಅವರ ದೃಷ್ಟಿಕೋನ ಬೇರೆ. ಇದೇ ರೀತಿ ಹಣದುಬ್ಬರದ ವಿಷಯದಲ್ಲೂ ಅಷ್ಟೇ. 1960ರಲ್ಲಿ ಹುಟ್ಟಿದವರು ತಮ್ಮ ಯೌವನದಲ್ಲಿ ಬೆಲೆಗಳು 3 ಪಟ್ಟು ಹೆಚ್ಚಾಗೋದನ್ನ ನೋಡಿದ್ರು. ಅವರಿಗೆ ನಗದು ಇಟ್ಕೊಳ್ಳೋಕೆ ಭಯ.
ಆದ್ರೆ 1990ರಲ್ಲಿ ಹುಟ್ಟಿದವರಿಗೆ ಹಣದುಬ್ಬರ ಅಷ್ಟೊಂದು ದೊಡ್ಡ ವಿಷಯವೇ ಆಗಿರ್ಲಿಲ್ಲ. ಹಾಗಾಗಿ ಅವರ ಧೈರ್ಯ ಬೇರೆ ರೀತಿ ಇರುತ್ತೆ. ಹಾಗಾದ್ರೆ ಇದರ ಅರ್ಥ ಏನು? ನಮ್ಮ ಹಣಕಾಸಿನ ನಿರ್ಧಾರಗಳ ಹಿಂದೆ ಇರೋದು ನಮ್ಮ ಬುದ್ಧಿವಂತಿಕೆ ಅಲ್ಲ, ಅದು ಕೇವಲ ನಾವು ಯಾವಾಗ ಮತ್ತು ಎಲ್ಲಿ ಹುಟ್ಟಿದ್ವಿ ಅನ್ನೋ ಒಂದು ಲಕ್ಕಷ್ಟೇ. ನಮ್ಮ ಹುಟ್ಟಿನ ಸಮಯ ನಮ್ಮ ಆರ್ಥಿಕ ದೃಷ್ಟಿಕೋನವನ್ನೇ ನಿರ್ಧರಿಸ್ಬಿಡುತ್ತೆ. ಇಷ್ಟೆಲ್ಲ ಆಯ್ತು, ಈಗಿನ್ನೊಂದು ದೊಡ್ಡ ಚಿತ್ರಣವನ್ನ ನೋಡೋಣ. ನಮ್ಮ ಅನುಭವಗಳು ಇಷ್ಟೋ ಸೀಮಿತವಾಗಿರೋಕೆ ಇನ್ನೊಂದು ಕಾರಣ ಇದೆ. ಅದೇನಪ್ಪಾ ಅಂದ್ರೆ, ನಾವೆಲ್ಲರೂ ಈ ದುಡ್ಡಿನ ಆಟದಲ್ಲಿ ಇನ್ನೂ ಹೊಸಬ್ರು. ಈ ಆಟವೇ ತುಂಬಾನೇ ಹೊಸದು. ಈ ಟೈಮ್ಲೈನ್ ನೋಡಿ. ಹಣ ಅಂದ್ರೆ ಕರೆನ್ಸಿ ಬಂದು ಸಾವಿರಾರು ವರ್ಷಗಳಾಯ್ತು. ಆದ್ರೆ ನಾವ್ ಇವತ್ತು ನಂಬ್ಕೊಂಡಿರೋ ರಿಟೈರ್ಮೆಂಟ್ ಪ್ಲಾನ್ಗಳು, 401k ಯೋಜನೆ, IRA ಇವೆಲ್ಲ ಶುರುವಾಗಿ 50 ವರ್ಷ ಕೂಡ ಆಗಿಲ್ಲ. ಯೋಚನೆ ಮಾಡಿ. ಒಂದು ಸಣ್ಣ ಹೋಲಿಕೆ ಕೊಡೋದಾದ್ರೆ, ನಾಯಿಗಳು ಮನುಷ್ಯರ ಜೊತೆ ಹೊಂದ್ಕೊಳ್ಳೋಕೆ ಸುಮಾರು 10,000 ವರ್ಷಗಳೇ ಬೇಕಾಯಿತು. ಆದ್ರೆ ಕೇವಲ ಕೆಲವು ದಶಕಗಳ ಹಿಂದೆ ಶುರುವಾದ ಈ ಹೊಸ ಹಣಕಾಸು ವ್ಯವಸ್ಥೆಗೆ ನಾವು ತಕ್ಷಣವೇ ಹೊಂದ್ಕೊಳ್ಬೇಕು ಅಂತ ನಿರೀಕ್ಷೆ ಮಾಡ್ತೀವಿ. ಇದು ಹೇಗೆ ಸಾಧ್ಯ? ದುಡ್ಡಿನ ವಿಚಾರದಲ್ಲಿ ನಾವು ತಪ್ಪು ಮಾಡಿದ್ರೆ ಅದಕ್ಕೆ ಬೇಜಾರ್ ಮಾಡ್ಕೋಬೇಕಾಗಿಲ್ಲ. ಯಾಕಂದ್ರೆ ನಾವು ಯಾರೂ ಹುಚ್ಚರಲ್ಲ. ನಾವೆಲ್ಲರೂ ಈ ಆಟಕ್ಕೆ ಹೊಸಬರು. ನಾವೆಲ್ಲರೂ ಇನ್ನೂ ಕಲಿಯುತ್ತಲೇ ಇದ್ದೇವೆ. ಕೊನೆಯಲ್ಲಿ ವೋಲ್ಟೇರ್ ಹೇಳಿದ ಒಂದು ಮಾತು ನೆನಪಾಗುತ್ತೆ. ಚರಿತ್ರೆ ಎಂದಿಗೂ ಪುನರಾವರ್ತನೆ ಆಗೋದಿಲ್ಲ, ಆದ್ರೆ ಮನುಷ್ಯ ಯಾವಾಗ್ಲೂ ಹಾಗೆಯೇ ಮಾಡ್ತಾನೆ. ಅಂದ್ರೆ ಆರ್ಥಿಕ ಜಗತ್ತು, ನಿಯಮಗಳು ಬದಲಾಗಬಹುದು, ಆದ್ರೆ ಮನುಷ್ಯನ ಸ್ವಭಾವ, ನಮ್ಮ ಭಯ, ನಮ್ಮ ಆಸೆ ಅವು ಬದಲಾಗಲ್ಲ. ಹಾಗಾಗಿ ಹಣವನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಮುಂಚೆ ನಾವು ನಮ್ಮನ್ನೇ ಅರ್ಥ ಮಾಡ್ಕೊಳ್ಳೋದು ಬಹುಶಃ ಎಲ್ಲಕ್ಕಿಂತ ಮುಖ್ಯ ಅನ್ಸುತ್ತೆ.